ಇದು ನೋಡಿ, ಈಗ ನೋಡಿ, ಇದು ನಮ್ಮ ಜ್ಞಾನರೇಖೆ ಹೀಗಿದ್ದರೆ, ಕೊನೆ ಕಂಡ ಅದು ಈ ರೀತಿ ಕವಲೊಡೆದಿದ್ದರೆ ಉತ್ತಮ ಶಿಕ್ಷಣ, ಸ್ವಂತ ಉದ್ಯೋಗ. ಸೂರ್ಯರೇಖೆ ಚೆನ್ನಾಗಿದ್ದರೆ ಉನ್ನತ ಹುದ್ದೆ. ಈಗ ವಿಜಯರೇಖೆ ಚೆನ್ನಾಗಿದ್ದರೆ, ಇದು ವಿಜಯರೇಖೆ ಚೆನ್ನಾಗಿದ್ದರೆ ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ ಹಣ ಸಂಪಾದನೆ ಆಗುತ್ತದೆ. ಆಯುಷ ರೇಖೆಯು ಹೀಗೆ ಕವಲೊಡೆದಿದ್ದರೆ ಎರಡು ರೇಖೆ ಕವಲೊಡೆದಿದ್ದರೆ ಉತ್ತಮ. ಆಯುಸ್ಸು ಚೆನ್ನಾಗಿರುತ್ತದೆ, ಆರೋಗ್ಯ ಚೆನ್ನಾಗಿರುತ್ತದೆ, ಹಣವು ಚೆನ್ನಾಗಿ ಬರುತ್ತದೆ. ಕಟ್ಟಾಗಿದ್ದರೆ, ಇದೆಲ್ಲಾದರೂ ಕಟ್ಟಾಗಿದ್ದರೆ, ಅದು ಅಡ್ಡ ರೇಖೆಗಳು ಬಂದಿದ್ದರೆ ಅದು ನಷ್ಟದ ಚಿಹ್ನೆ. ಹೃದಯ ರೇಖೆ ಸಂಗಾತಿಯನ್ನು ತಿಳಿಸುತ್ತದೆ. ಹೃದಯರೇಖೆಗೆ ಈ ರೇಖೆ ಹೋಗಿದ್ದರೆ, ಹೀಗೆ ಇದ್ದರೆ ಉತ್ತಮ ಸಂಗಾತಿ ಸಿಗುತ್ತದೆ ಎಂಬ ಅರ್ಥ ಬರುತ್ತದೆ. ಹೃದಯ ರೇಖೆ ಮಂಗಳ ರೇಖೆಗೆ ಹೋಗಿದ್ದರೆ, ಇಲ್ಲಿಂದ ಇದು ಮಂಗಳ ರೇಖೆಗೆ ಹೋಗಿದ್ದರೆ ಅದು ದೋಷವನ್ನು ಸೂಚಿ. ಈಗ ನೋಡಿ, ಈ ರೀತಿಯ ಒಂದು ರೇಖೆ ಮಂಗಳ ಪರ್ವದಿಂದ ಹೀಗೆ ಒಂದು ರೇಖೆ ಹೀಗೆ ಹೋಗಿದ್ದರೆ ಇದು ಇಲ್ಲಿಂದಾದರೂ ಹಿಂಗೆ ಹೋಗಿದ್ದರೆ ಅದು ಅವರ ಜೀವನದಲ್ಲಿರುವಂತಹ ಕಷ್ಟ ನಷ್ಟಗಳನ್ನು ತೋರಿಸುತ್ತದೆ. ಅವರು ಮಾಡುವ ಆಸ್ತಿ ಪರರ ಪಾಲಾಗುವಂಥ ಸಾಧ್ಯತೆ, ಅಂದರೆ ಸಂಬಂಧಿಕರಲ್ಲಿ ಹೋಗುವಂಥ ಅಥವಾ ಸಂಬಂಧಿಕರಲ್ಲಿ ಹೊಡೆದಾಟ ಗಲಾಟೆ ಆಗುವಂತಹ ಸಾಧ್ಯತೆ ಇದೆ ಎಂಬುದು. ಇಂತಹ ಚುಟುಕು ಭವಿಷ್ಯವನ್ನು ತಿಳಿಯಲು ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೋಡಿ.